यूं ही किया जाए। इनका इस्तेमाल मन की बात के जरिए हमें समाज की भलाई से जुड़े आजकल लोग यह मानने लगे हैं यही भारत की एकता है। स्वास्थ्य और संविधान निर्माताओं के प्रति कृतज्ञता के भाव से भर जाता है। ಏರ್ ಕಂಡೀಷನ್ ಆಫೀಸ್ನಲ್ಲಿ ಕೂತ್ಕೊಂಡು ಸ್ಯಾಂಕ್ಷನ್ ಮಾಡೋದು ದೊಡ್ಡ ಮಾತಲ್ಲ. ಆದರೆ ಬಿಸಿಲಲ್ಲಿ ಮಳೆಯಲ್ಲಿ ಏನು ರೈತ ದುಡಿತಾನೆ, ಕೂಲಿಕಾರ ದುಡಿತಾನೆ, ಅದರಿಂದ ಆಗುವಂಥ ಬದಲಾವಣೆ ದೇಶವನ್ನು ಬೆಳೆಸೋಕ್ಕಾಗದೆ ಕೊಟ್ಟಾಗ್ತಾರೆ. ಹೀಗಾಗಿ ಇವತ್ತು ಅಂತ ಎಲ್ಲ ಕೆಲಸಗಳಿಗೆ ಸ್ಫೂರ್ತಿಯಾಗಿ ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನ ಕಟ್ಟಿಕೊಂಡು ಜನರಿಂದಲೇ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರ ಕೈಯನ್ನು ಬಲಪಡಿಸಬೇಕು ಮತ್ತು ಅವ್ರ ವಿಚಾರಗಳನ್ನು ತಿಳ್ಕೊಂಡು ನಾವು ಕೂಡ ನಾವು ಇದನ್ನು ನೋಡಿ ಸುಮ್ಮನೆ ಕುದುರೋದಲ್ಲ, ನಾವು ಕೂಡ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಊರಲ್ಲಿ ಏನಾದರೂ ಹೊಸತನವನ್ನು ಮಾಡಿ, ಸಾಧನೆಯನ್ನು ಮಾಡಿ, 4 ಮಂದಿಗೆ ಕೆಲಸ ಕೊಟ್ಟು 4 ದುಡ್ಡನ್ನು ಗಳಿಸುವಂಥ ಆದರ್ಶವಾಗಿರುವಂಥ ಯೋಜನೆಗಳನ್ನು ನಾವೆಲ್ಲರೂ ಹಾಕಬೇಕು. ಏನೋ ಕನಸು ಕಾಣ್ತಾ ಇರ್ತೀರ, ನೈಜತೆಯನ್ನ ಗಣ್ಯರನ್ನ ವಿದ್ಯಾರ್ಥಿ ಐಡಿ ಕಾರ್ಡ್ ಮುಂದೆ ಬರಲಿ. ಐಡಿ ಕಾರ್ಡ್ ಸಣ್ಣಲಾಗಿನೇ ಎಲ್ಲವನ್ನು ನೋಡಿದರೆ, ಜಗತ್ತು ನೋಡಿದರೆ ಅವ್ರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತಿ. ಮುಂದೆ ಭವಿಷ್ಯದಲ್ಲಿ ಅವರು ಏನಾಗಬೇಕು, ಜಗತ್ತು ಯಾವ ಥರ ಇದನ್ನು ಕೂಡ ಕಲ್ಕತ್ತಾರೆ. ಇವತ್ತು ನಿಂಗದಳ್ಳಿಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಶಾಪುರ್ ಇರ್ಬೋದು, ಈಗ ಅನೇಕ ಸ್ಕೂಲ್ಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಜಗತ್ತನ್ನು ತೋರಿಸೋಂಥ ಪ್ರಯತ್ನ ಇದು ಒಳ್ಳೆಯ ಪ್ರಯತ್ನ. ಹೋದ್ಸಲ ವಿಮಾನಯಾನ ಪ್ರಯಾಣ ಮಾಡಿದ್ರು. ಆ ಅನುಭವ ಕೂಡ ಎಷ್ಟೋ ತಂದೆ ತಾಯಿಗಳಿಗೆ ಇಲ್ಲದೆ ಇರೋದು ಮಕ್ಕಳಿಗೆ ಆ ಒಂದು ಅನುಭವ ಸಿಕ್ಕದ. ಈ ಸಲ ಕೂಡ ಅತ್ಯಂತ ಉತ್ತಮವಾದ ಪ್ಲೇಸ್ಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ಹುಷಾರಾಗಿ ಹೋಗಿ ಬನ್ನಿ. ಎಲ್ಲರೂ ಹುಷಾರಾಗಿ, ಮಕ್ಕಳು, ಟೀಚರ್ಸ್ ಎಲ್ಲರೂ ಹೋಗಿ ಬರ್ರಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಅವರಿಗೆ ಶುಭಾಶಯನ ಕೋರ್ಲಿಕ್ಕೆ ಇಷ್ಟಪಡ್ತೀವಿ. ಈ ವರ್ಷವೂ ಸಹಿತ ಇವರು ಗೋವಾ ಮತ್ತು ಬಾಂಬೆ ಮತ್ತು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ದಿಲ್ಲಿಯಲ್ಲಿ ಸಹಿತ ಮಾನ್ಯ ಸಂಸದರು ಅಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ಸಂಸತ್ ಭವನ ನೋಡುವಂಥ ಒಂದು ಸದಾವಕಾಶ ಏನಿದೆ ಮಕ್ಕಳಿಗೆ, ನಿಜವಾಗ್ಲೂ ಇದು ಬಹಳ ಸಂತೋಷದಾಯಕದ ಒಂದು ಸುದ್ದಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಪ್ರವಾಸ ಸುಖಕರವಾಗಲಿ, ಸೇಫ್ಟಿ ಇಂಪಾರ್ಟೆಂಟು. ಮಕ್ಕಳು ಸುರಕ್ಷಿತವಾಗಿ ಹೋಗಿ ಈ ಒಂದು ಪ್ರವಾಸವನ್ನು ಕೈಗೊಂಡು ಬಂದರೆ ನಿಜವಾಗ್ಲೂ ಇದು ಸಂತೋಷದಾಯಕದ ಸುದ್ದಿ. ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಯಾಕಂದರೆ ಪಾರ್ಲಿಮೆಂಟಿಗೆ ಹೋಗ್ತಾ ಇರುವಂತಹ ಒಂದು ಈ ಸ್ಟೇಟಲ್ಲಿ ಮೊದಲ ಒಂದು ಶಾಲೆ ಅಂತ ಹೇಳಿದ್ರೆ ನಮ್ಮದು ಲಿಂಗದಳ್ಳಿ ಶಾಲೆ. ಸೊ ಹಾಗಾಗಿ ನಾವು ಕೂಡ ಪಾರ್ಲಿಮೆಂಟನ್ನು ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಮತ್ತು ಮಕ್ಕಳ ಜೊತೆಗೆ ಹೋಗ್ತಾ ಇರೋದು. ಸೊ ನಮಗೂ ಲಕ್ಕಿ ಅಂತ ಅನ್ಸುತ್ತೆ. ಯಾಕಂದರೆ ಮಕ್ಕಳ ಜೊತೆಗೆ ನಾವು ಸಹ ಪಾರ್ಲಿಮೆಂಟನ್ನು ನೋಡ್ತಾ ಇದ್ವಿ. ಇದಕ್ಕೆ ಅವಕಾಶ ನಿಜವಾಗ್ಲೂ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಅವರಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಅವರು ಯಾವ ಸಚಿವರು ಅಂತದ ತಿಳಿಸ್ಕೊಡ್ತಾ ಇದ್ವಿ. ಈ ಸಾರಿ ಅಲ್ಲಿಯ ಒಂದು ರಿಯಾಲಿಟಿಯನ್ನ, ಅದು ಸಂಸತ್ ಅಂದ್ರೆ ಹೇಗಿರುತ್ತೆ, ರಾಷ್ಟ್ರಪತಿ ಭವನ ಅಂದ್ರೆ ಹೇಗಿರ್ತೈತಿ, ಅಲ್ಲಿ ಅಧಿಕಾರವನ್ನ ನೋಡಿ ತಿಳ್ಕೊಳ್ಳುವಂತಹ ಒಂದು ಹೊಸ ಅನುಭವವನ್ನ ನಾವು ಇಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಜೊತೆಗೆ ನಾವು ಕೂಡ ಅದನ್ನ ನೋಡೋಕೆ ಅವಕಾಶ ಆಗಿರ್ಲಿಲ್ಲ. ಮಕ್ಕಳ ಜೊತೆಗೆ ನಾವು ಕೂಡ ಆ ಒಂದು ಅನುಭವವನ್ನ ಪಡ್ಕೊಳ್ಬಹುದು. ನಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀವಿ. ಕೆಂಪುಕೋಟೆ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ 7ನೇ ತರಗತಿ ಮಕ್ಕಳಿಗೆ ಹಿಂದಿ ಪಾಠದಲ್ಲಿ ಅದರದ್ದು ಪಾಠ ಇದೆ. ಅದನ್ನು ಅಲ್ಲಿರ್ತಕ್ಕಂತಹದ್ದು ಎಲ್ಲ ವಿವರಗಳನ್ನು ನಾವು ಅಲ್ಲಿ ನೈಜವಾಗಿ ತೋರಿಸೋದಕ್ಕೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಸಂಸತ್ ಭವನವನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂತಹ ಮೊದಲ ಸರ್ಕಾರಿ ಶಾಲೆ ಇದು ಅಂತ ಹೇಳೋದಕ್ಕೆ ಹೆಮ್ಮೆಯ ವಿಷಯ ಆಗುತ್ತೆ. ನೋಡಬೇಕಾಗುತ್ತೆ. ಈ ಪ್ರವಾಸದ ಮುಖಾಂತರ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಆ ಭಾಗ್ಯ ಸಿಕ್ಕಿದೆ. ನಮ್ಮ ಸರ್ಕಾರಿ ಮಕ್ಕಳು ಕೂಡ ಅಂಥ ದೊಡ್ಡ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಮತ್ತು ಸಂಸತ್ ಭವನ ಅಂತ ಒಂದು ನೋಡೋ ಅವಕಾಶ ಸಿಕ್ಕಿರೋದ್ರಿಂದ ನಮ್ಮ ಮುದ್ದು ಮಕ್ಕಳಲ್ಲಿ ಭಾಳ ಸಂತೋಷ ತಂದ ವಿಚಾರ. ಹಾಗಾಗಿ ವಿಶೇಷವಾಗಿ ಇಲ್ಲಿನ ಶಾಲಾ ಆಡಳಿತ ಮಂಡಳಿಗೆ ನಾವು ಧನ್ಯವಾದಗಳು ಬಯಸ್ತೀನಿ.